ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಾಗಿ ಕನಕಪುರದಲ್ಲಿ ಕನಕೋತ್ಸವ ಹೆಂಗೆ ಬ್ರ್ಯಾಂಡ್ ಆಗಿದೆಯೋ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ ನಾನು ಅವಾಗವಾಗ ಬರ್ತಾಯಿರ್ತೀನಿ. ಈ ಕನಕೋತ್ಸವ ಇದು 3ನೇ ಸತಿ 4ನೇ ಸತಿ ಬರ್ತಾಯಿದ್ದೀನಿ. ಒಂಥರ ಒಂದು ಒಳ್ಳೆಯ ಸಂಬಂಧ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಡಿ ಕೆ ಸುರೇಶ್ ಅವರು, ಒಂದು ಜಾಸ್ತಿ ಒಡನಾಟ ನಮಗೆ ಇದೆ. 25 ವರ್ಷದಿಂದ ಅವ್ರ ಫಂಕ್ಷನ್ಗಳು ಬರ್ತಾಯಿದ್ದೀರಿ. ಯಾಕಂದರೆ ಅದೇನೋ ಏನಂತೀವಿ, ಒಂದು ಒಳ್ಳೆ ಬಾಂಧವ್ಯ ಈ ಕನಕಪುರದಲ್ಲಿ, ಒಂದು ಒಳ್ಳೆ ಬಾಂಧವ್ಯ. ಅದಕ್ಕೆ ನೋಡಿ, ನಾವು ಫಾರ್ಮ್ ಹೌಸ್ ಮಾಡಬೇಕು, ಒಂದು ಸ್ವಲ್ಪ ಜಮೀನು ತಗೋಬೇಕು ಅಂದಾಗ ಆ ದೇವ್ರನ್ನ ಸುತ್ತಿ ಬಳಸಿ ಕನಕಪುರದಲ್ಲೇ ಬಂದಾಗ ಮಾಡಿಬಿಟ್ಟು. ಓಕೆ, ಇವಾಗ ನಾವು ಕನಕಪುರದವರು ಅಂತ ಹೇಳಿದ್ರು ತಪ್ಪಾಗಲ್ಲ. 100% ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇವತ್ತು ನಾವು ಕನಕಪುರದಲ್ಲಿ ಇದ್ದೀವಿ, ಒಂದು ಮನೆ ಮಾಡಿದ್ದೀವಿ. ಸೊ ಮೋಸ್ಟ್ಲಿ ನೆಕ್ಸ್ಟು ಎಲೆಕ್ಷನ್ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಓಟ್ ಕೂಡ ಇಲ್ಲೇ ಮಾಡ್ಬೋದೇನೋ ನಾನು. ಓಕೆ, ನಿಮ್ಮಲ್ಲಿ ಒಬ್ಬ ಆಗ್ಬಿಟ್ಟಿದ್ದೀನಿ ನಾನು. ಥ್ಯಾಂಕ್ ಯು. ಈ ಪ್ರೀತಿ ವಿಶ್ವಾಸ, ಈ ಚಪ್ಪಾಳೆ ನಮಗೆ ಒಂದು ಎನರ್ಜಿ ಬೂಸ್ಟರ್. ಎಲ್ಲರೂ ಕೇಳ್ತಾರೆ, ಶಿವಣ್ಣ ನಿಮ್ಗೆ ಹೆಂಗೆ ಎನರ್ಜಿ ಬರುತ್ತೆ. ಈ ರೀತಿ ಒಂದು ಚಪ್ಪಾಳೆ ವಿಸಿಲ್ಗಳು ಬಂದರೆ ಯಾತಿಗೆ ಬರಲ್ಲ ಹೇಳಿ? 100% ಬರುತ್ತೆ. ಆದ್ದರಿಂದ ಈ ಕನಕೋತ್ಸವನ ನಾವು ಹೆಚ್ಚು ಮಾತಾಡಿ ಮಾಡೋದು ಬೇಡ, ಸಂಭ್ರಮ ಮಾಡಬೇಕು. ನಾವು ಮಾಡ್ತೀವಿ. ಥ್ಯಾಂಕ್ ಯು ಸುರೇಶ್ ಅವರೇ. ನಾನೇನಾದ್ರು ಬರಲೇ ಹೋಗಿದ್ರೆ ನಾವೊಂದು ಒಳ್ಳೆ ಪ್ರೋಗ್ರಾಮ್ನ ಮಿಸ್ ಮಾಡ್ಕೋತಿದ್ದೆ. ಬರಲ್ಲ ಅಂತ ಮಾತೇ ಇಲ್ಲ ಬಿಡಿ, 100% ಬಂದೇ ಬರ್ತೀನಿ. ಯಾಕಂದರೆ ಕನಕಪುರಕ್ಕೂ ನಮಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ, ಡಿ ಕೆ ಸುರೇಶ್ ಅವ್ರಿಗೂ ನಮ್ಮ ಜೊತೆಲಿ ಒಂದು ಸಂಬಂಧ, ಒಂದು ಬಾಂಧವ್ಯ ಇದೆ. ಸೊ ಅದರಿಂದ ಆ ಬಾಂಧವ್ಯ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ ಹೊರತು ವೀಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತು ನಾವು ಬಂದು ನಿಮ್ಮನ್ನ ನೋಡ್ತಾ ಇದ್ದೀವಿ, ಈ ಸಂತೋಷನೇ ಸಾಕು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಇವಾಗ ಶಿವರಾತ್ರಿ ಬರ್ತಾಯಿದೆ, ಸಂಕ್ರಾಂತಿ ಮುಗೀತು, ಶಿವರಾತ್ರಿ ಬರ್ತಾಯಿದೆ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು, ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.